ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಾಂಜು KH. ಸೋಮವಾರ ಅಷ್ಟೇ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ. ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ನಿರೀಕ್ಷೆಗಿಂತ ಮೀರಿದಂತೆ BJP ಹಾಗೂ TVK ಪಕ್ಷ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇರತಕ್ಕಂಥದ್ದು. ಇನ್ನು ಇಷ್ಟು ವರ್ಷಗಳ ಕಾಲ ಕೇವಲ ಪಕ್ಷಗಳು ಮತ್ತು ಪಕ್ಷದ ನಾಯಕರು ದುಡಿದ್ರೆ ಮಾತ್ರ ಅಧಿಕಾರಕ್ಕೆ ಏರಲು ಸಾಧ್ಯ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಪಕ್ಷದ ಇಂದಿನ ತಂತ್ರಗಾರಿಕೆ ಮಾಡೋರು ಕೂಡ ಭಾಳಷ್ಟು ಮುಖ್ಯ ಅನ್ನೋದು ಕಳೆದ ಕೆಲವೊಂದು ಚುನಾವಣೆಗಳಿಂದ ಸಾರ್ವಜನಿಕರು ಹಾಗೆ ರಾಜಕೀಯ ವಲಯದಲ್ಲಿ ತಿಳಿದಿರ್ತಕ್ಕಂಥ ವಿಚಾರ. ಈ ಒಂದು ತಂತ್ರಗಾರಿಕೆ ಮಾಡ್ತಕ್ಕಂಥ ಹಲವಾರು ವ್ಯಕ್ತಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ. ಇಂದು ನಮ್ಮ ಜೊತೆ ದ ಫೆಡರಲ್ ಕರ್ನಾಟಕದ ಸೀನಿಯರ್ ಕರೆಸ್ಪಾಂಡೆಂಟ್ ಆದಂಥ ಪ್ರಭುಸ್ವಾಮಿ ನಾಟೇಕರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಿರಂಜು. ಈ ಮೊದಲು ಕೇವಲ ರಾಜಕೀಯ ಪಕ್ಷಗಳ ಮುಖ್ಯಸ್ಥರು ಅಥವಾ ಅವರ ಕುಟುಂಬದವರು ಅಥವಾ ಕೆಲವೊಂದು ನಟ ನಟಿಯರು ಬಂದರೆ ಸಾಕು, ಒಂದು ಚುನಾವಣೆಯಲ್ಲಿ ಬಹುಮತ ಗಳಿಸ್ಬೋದು, ಅಧಿಕಾರದ ಗದ್ದುಗೆ ಇರ್ಬೋದು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಇತ್ತೀಚಿನ ದಶಕದಲ್ಲಿ ಕಳೆದ 10 ವರ್ಷಗಳಿಂದ ಈಚೆಗೆ ಕೇವಲ ರಾಜಕೀಯ ಪಕ್ಷಗಳ ಮುಖಂಡರಷ್ಟೇ ಮುಖ್ಯ ಆಗೋದಿಲ್ಲ, ಪಕ್ಷಗಳ ತಂತ್ರಗಾರಿಕೆ ಮಾಡೋರು ಕೂಡ ಮುಖ್ಯ ಅಂತಕ್ಕಂಥದ್ದು ತಿಳಿದು ಬರ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಮುಖವಾಗಿ ಇತ್ತೀಚೆಗೆ 2-3 ಹೆಸರುಗಳು ಕೂಡ ಓಡಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಹೇಳೋದಾದರೆ ಪ್ರಭು ಅವರೇ. ಹೌದು, ಇತ್ತೀಚೆಗೆ ನಿಮಗೆ ಕೇವಲ ಚುನಾವಣೆ ಅನ್ನೋದು ಸ್ಪರ್ಧೆ ಮಾಡೋದು, ನಾವು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀವಿ, ನಾಯಕ ನಟಿಯರನ್ನು ಅಥವಾ ನಾಯಕರನ್ನು ಕರೆಸಿ ನಾವು ಪ್ರಚಾರದಲ್ಲಿ ಅವ್ರ ಮುಖ ತೋರಿಸೋ ಜನ ಓಟ್ ಹಾಕ್ತಾರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಆ ಪರಿಕಲ್ಪನೆ ದೂರ ಆಗ್ತಾ ಇದೆ. ಅದು ಒಂದು ಕೇವಲ ಒಂದು ಅಸ್ತ್ರ ಅಷ್ಟೇ, ಆದರೆ ಪ್ರಮುಖವಾಗಿ ಅದರ ಬೆನ್ನಿಂದ ಏನು ಕೆಲಸ ಮಾಡ್ತೀವಿ ಅನ್ನೋದು ಬಹಳವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣಾ ತಂತ್ರಗಾರಿಕೆಗೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಪ್ರತಿ ಚುನಾವಣೆ ನೋಡ್ತಾ ಇದ್ದಾಗಲೂ ಆ ಚುನಾವಣೆ ಗೆಲ್ಲೋಕ್ಕೆ, ಒಬ್ಬ ನಾಯಕ ಗೆಲ್ಲೋದಕ್ಕೆ ಯಾರು ಇದ್ರ ಕಾರಣ ಅನ್ನೋದು ಹುಡುಕಾಟಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಿಂದೆ ಚುನಾವಣೆ ನೋಡ್ಬೋದು, ಮೊದಲೆಲ್ಲ ಹೆಸರು ಕೇಳಿಬರ್ತಿತ್ತು. ಪ್ರಶಾಂತ್ ಕಿಶೋರ್ ಅವರು ತುಂಬಾ ವರ್ಕ್ ಮಾಡ್ತಿದ್ರು, ಹಲವು ಅವ್ರು ಕೆಲಸ ಮಾಡಿದ್ದಾರೆ ಅಂದರೆ ಆ ಅಭ್ಯರ್ಥಿ ಗೆಲುವು ಖಚಿತ, ಅಥವಾ ಪಕ್ಷನ ಅವ್ರ ಜವಾಬ್ದಾರಿ ಇತ್ತು ಅಂದರೆ ಆ ಪಕ್ಷದ ಅಭ್ಯರ್ಥಿಗಳು ಪೂರ್ತಿಯಾಗಿ ಗೆಲ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೇಸ್ ಆಗಿದೆ. ಮತ್ತು ಅದು ಎಷ್ಟೋ ಸರಿ ಸಾಬೀತು ಸಹ ಆಗಿದೆ. ಅದಕ್ಕೆ ಈ ಹಿಂದೆ ನೀವು ಹೇಳ್ದಂಗೆ ಪ್ರಶಾಂತ್ ಕಿಶೋರ್ ಅವರು ಈ ಹಿಂದೆ BJP ಜೊತೆ ಗುರುತಿಸ್ಕೊಂಡಿದ್ರು. ಅದರಲ್ಲಿ ಲೋಕಸಭೆ ಚುನಾವಣೆ ಆಗಿರ್ಬೋದು, ಕೆಲವೊಂದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅತ್ಯಂತ ಹೆಚ್ಚು ಬಹುಮತ ಗಳಿಸುವ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದ್ದರು. ಅದೇ ರೀತಿಯಾಗಿ ಈಗ ಒಂದು ಕಳೆದ ಚುನಾವಣೆಯಲ್ಲಿ ಅಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ 2026ರಲ್ಲಿ TVK ಪಕ್ಷ ಇಷ್ಟೊಂದು ಬಹುಮತ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಂದು ನಾಯಕ ನಟ ದಳಪತಿ ವಿಜಯ್ ಆಗಿರ್ಬೋದು, ಅಥವಾ ಅವರ ಫೇಮು ಮತ್ತು ಅಭಿಮಾನಿಗಳಿರ್ಬೋದು, ಎಲ್ಲ ಒಂದು 2 ಡಿಜಿಟ್ ಸಂಖ್ಯೆಯನ್ನು ಗಳಿಸ್ಬೋದು ಅಂದ್ಕೊಂಡಿದ್ರು. ಆದರೆ ಪ್ರಥಮ ಬಾರಿಗೇ ಅವರು 107 ಸ್ಥಾನಗಳನ್ನು ಗಳಿಸಿ ಬಹುಮತದತ್ತ ಹೆಜ್ಜೆ ಹಾಕಿದ್ದಾರೆ. ಇದು ಕೇವಲ ನಾಯಕ ದಳಪತಿ ವಿಜಯ್ ಅವರ ಕೊಡುಗೆನೂ 90% ಇದ್ದರೆ ಅದರ ಇಂದಿನ ತಂತ್ರಗಾರಿಕೆಯೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು TVK ತಂತ್ರಗಾರಿಕೆಯಲ್ಲಿ ಯಾರೆಲ್ಲ ಮುನ್ನೆಲೆಗೆ ಬಂದಿದ್ದರು, ಯಾರೆಲ್ಲ ಆ ಒಂದು ತಂತ್ರಗಾರಿಕೆ ಮಾಡಿದ್ದು ಅನ್ನೋದಾದರೆ, ನಟ ವಿಜಯ್ ಚುನಾವಣಾ ಪ್ರಚಾರದಲ್ಲಿ ತುಂಬ ನೆಗೆಟಿವ್ ಬಂದಿತ್ತು ಇನಿಷಿಯಲಿ ಆರಂಭದಲ್ಲಿ ನೋಡೋದಾದರೆ. ಆದರೆ ಕೆಲವೊಂದು ಬಹುಶಃ ಬಹಳಷ್ಟು ಜನ ನಟ ವಿಜಯ್ ಗೆಲ್ತಾರೆ ಅಂತ ಯಾರೂ ನಿರೀಕ್ಷೆನೂ ಮಾಡಿರಲಿಲ್ಲ. ಅವ್ರ ಪಕ್ಷ ಒಬ್ಬ ಗೆಲ್ಬೋದಿತ್ತೇನೋ, ಆ ವ್ಯಕ್ತಿ ಮಾತ್ರ ಗೆಲ್ತಾರೆ, ಯಾಕಂದರೆ ಫ್ಯಾನ್ ಫಾಲೋವರ್ ಇದ್ದಾರೆ, ಸೊ ಓಟ್ ಹಾಕ್ತಾರೆ, ಗೆಲ್ತಾರೆ ಅಂತಿತ್ತು. ಆದರೆ ಇಷ್ಟು ಒಂದು ಸ್ಥಾನದಲ್ಲಿ ಬಹುಮತನೇ ಪಡೆದು DMK ಅಂತಹ ಬಲಿಷ್ಠವಾದ ಪಕ್ಷನ ಮೂಲೆಗುಂಪು ಮಾಡುವಷ್ಟು ಪ್ರಾಬಲ್ಯ ಬೆಳೆದಿದ್ದಾರೆ ಅಂದರೆ ಕೇವಲ ಅವ್ರ ಶ್ರಮ ಅಷ್ಟೇ ಅಲ್ಲ, ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ರಾಜಕೀಯ ನೋಡಿದ್ರೆ ಚಾಣಾಕ್ಷತನ ಇರಬೇಕು ಅಂತ. ಸೊ ಇಲ್ಲೂ ಸಹ ಅವರ ಹಿಂದಿನ ಚಾಣಾಕ್ಷತನ ಕೆಲಸ ಮಾಡಿದೆ. ಸೊ ಇವ್ರ ಹಿಂದೆ ಯಾರಿದ್ರು ಅನ್ನೋದನ್ನು ನೋಡೋದಾದರೆ ಜಾನ್ ಆರೋಗ್ಯ ಸ್ವಾಮಿ ಅಂತ ಇದ್ದಾರೆ. ಸೊ ಅವರು ವರ್ಕೌಟ್ ಮಾಡಿ ತುಂಬಾ, ಸೊ ಯಾವ ಥರ ಚುನಾವಣೆ ಇರಬೇಕು, ಅವ್ರಿಗೆ ಪ್ರಚಾರ ಹೇಗಿರಬೇಕು, ಈವನ್ ಅವರ ವೇದಿಕೆ ಯಾವ ರೀತಿ ಬರಬೇಕು, ವೇದಿಕೆ ವಿನ್ಯಾಸ ಹೇಗಿರಬೇಕು, ಪ್ರತಿಯೊಂದು ಸಹ ಪಿನ್ ಟು ಪಿನ್ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದನ್ನೆಲ್ಲ ಹೇಗೆ ವಿಜಯ್ ಅಲ್ಲೆಲ್ಲಿ ಅಂಶಗಳು ನೆಗೆಟಿವ್ ಆಗ್ತಾ ಇದ್ದಾವೆ ಆ ಎಲ್ಲ ಅಂಶಗಳು ಪಾಸಿಟಿವ್ ಆಗಿ ಹೇಗಾಗಬೇಕು, ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಏನಿದ್ದಾವೆ ಭಾಳಷ್ಟು ಪ್ರಭಾವ ಬೀರಿದೆ. ಸೊ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಸಹ ಇವರು ಇದ್ರಲ್ಲಿ ಕೆಲಸ ಮಾಡಿದರು. ಇನ್ನೊಂದು ಹೇಳೋದಾದರೆ ಯುವ ಜನಾಂಗನ ಇವರು ತುಂಬ ಟಾರ್ಗೆಟ್ ಮಾಡಿದರು. ಯುವ ಜನಾಂಗಕ್ಕೆ ಏನು ಬೇಕು, ಯುವ ಜನಾಂಗನ ಆಕರ್ಷಣೆ ಮಾಡೋದಕ್ಕೆ ಯಾವ ಥರ ಭಾಷಣ ಮಾಡಬೇಕು, ಅವ್ರಿಗೆ ಯಾವ ರೀತಿಯಾಗಿ ಅವ್ರ ಜೊತೆಲಿ ನಿಂತ್ಕೋಬೇಕು, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದು ಇರಲಿ. ಸೊ ಇಂಥದ್ದೆಲ್ಲ ಸ್ಟ್ರಾಟಜಿಗಳನ್ನೆಲ್ಲ ಸಂಪೂರ್ಣ ಜವಾಬ್ದಾರಿನ ಜಾನ್ ಆರೋಗ್ಯ ಸ್ವಾಮಿ ವಹಿಸ್ಕೊಂಡಿದ್ರು. ಸೊ ಇವರು ಪ್ರಮುಖ ಪಾತ್ರಧಾರಿ ವಿಜಯ್ ಗೆಲುವಿಗೆ ಕಾರಣ ಅಂತ ಕೇಳಿಬರ್ತಾ ಚರ್ಚೆಗಳು. ಪ್ರಭು ಅವರೇ, ನೀವು ಹೇಳಿದ್ದು 100% ನಿಜ. ಯಾಕಂದರೆ ಜಾನ್ ಆರೋಗ್ಯ ಸ್ವಾಮಿಯವರ
ಒಂದು ನೀಲನಕ್ಷೆಯನ್ನು ತಯಾರು ಮಾಡಿ ಕೊಡ್ತಾ ಇರೋ ನಟ ವಿಜಯ್ಗೆ ಅಂತ ಅವರ ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶಗಳಿಗೆ ಹೋದರೆ ಅಲ್ಲಿನ ಜನಗಳ ಮನಸ್ಥಿತಿಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಒಂದು ಜಾತಿ ಸಮೀಕರಣ ಆಗಿರ್ಬೋದು ಅಥವಾ ಯುವಜನತೆ ಆಗಿರ್ಬೋದು ಅಥವಾ ಅವರಿಗೆ ಯಾವ ರೀತಿಯಾದಂಥ ಬೇಡಿಕೆಗಳಿದ್ದಾವೆ ಅದನ್ನೆಲ್ಲ ಅಧ್ಯಯನ ಮಾಡಿ ಒಂದು ಟಿ ವಿ ಕೆಯನ್ನು ಮುನ್ನೆಲೆಗೆ ತರತಕ್ಕಂಥದ್ದು ಜಾನ್ ಆರೋಗ್ಯ ಸ್ವಾಮಿಯವರು ಮಾಡಿರೋ ಕೆಲಸದಿಂದಲೇ ಇವತ್ತು ಟಿ ವಿ ಕೆ ಬಹುಮತದ ಸಾಗಿ ವಿಜಯ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿರತಕ್ಕಂಥದ್ದು. ಅದೇ ರೀತಿಯಾಗಿ ಜಾನ್ ಆರೋಗ್ಯ ಸ್ವಾಮಿ ರೀತಿಯಾಗಿಯೇ ಕರ್ನಾಟಕದ ಲಾಸ್ಟ್ ವಿಧಾನಸಭಾ ಎಲೆಕ್ಷನಲ್ಲಿ 2023 ವಿಧಾನಸಭಾ ಎಲೆಕ್ಷನಲ್ಲಿ ಕೂಡ ಅಂಥದ್ದೇ ಒಂದು ಹೆಸರು ಕೇಳಿ ಬಂದಿತ್ತು, ಅದು ಸುನಿಲ್ ಕನಗೋಲು. ಹೌದು, ಅವರ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರೇ ಪ್ರಮುಖ ಕಾರಣ. ಕಾಂಗ್ರೆಸ್ ಬೆನ್ನಿಗೆ ನಿಂತು ಅವರು ತಂತ್ರಗಾರಿಕೆ ಮಾಡಿದರು ಅನ್ನೋದು ಕೂಡ ಭಾಳಷ್ಟು ಜನಕ್ಕೆ ವಿಚಾರ ಗೊತ್ತಿರಲಿಕ್ಕಿಲ್ಲ. ಅಂದರೆ ರಾಜಕೀಯವಾಗಿ ಸ್ವಲ್ಪ ಜನಕ್ಕೆ ಗೊತ್ತಿರೋದು ಬಿಟ್ಟರೆ ಇನ್ನು ಸಾರ್ವಜನಿಕರಿಗೆ ಅಷ್ಟೊಂದು ಗೊತ್ತಿಲ್ಲ. ಸುನಿಲ್ ಕನಗೋಲು ಅವ್ರ ಬಗ್ಗೆ ಹೇಳೋದಾದರೆ ಅವ್ರು ಯಾವೆಲ್ಲ ತಂತ್ರಗಾರಿಕೆ ಮಾಡಿದರು, ಯಾವ ಥರ ಹೆಲ್ಪ್ ಆಗಿತ್ತು ಕಾಂಗ್ರೆಸ್ಗೆ ಅಂತ? ಸುನಿಲ್ ಕನಗೋಲು ಅವರು ಮೊದಲು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಲಹೆಗಾರರಾಗಿದ್ದರು. ಅವರು ಈ ಹಿಂದೆ ನಡೆದಂತಹ 2023 ಚುನಾವಣೆಯಲ್ಲಿ ಏನಿದ್ದಾರೆ ಅವರು ಸಹ ತಂತ್ರಗಾರಿಕೆಯಲ್ಲಿ ನಾವು ಯಾವ ರೀತಿ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಮತ್ತು ನಾವು ಈ ಗ್ಯಾರಂಟಿಗಳನ್ನ ಜನಗಳಿಗೆ ತಲುಪಿಸೋದು ಹೇಗೆ ಆಯಿತು. ಈ ಮುಖ್ಯಮಂತ್ರಿ BJP ಅಧಿಕಾರದಲ್ಲಿತ್ತು ಬಸವರಾಜ ಬೊಮ್ಮಾಯಿ ಅವರು PCM ಅಂತ ಹೇಳಿ ಲಂಚ ಅವತಾರದ್ದು ಬಹಳ ಇದಾಯಿತು, ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಸೊ ಎಷ್ಟು ಚರ್ಚೆ ಯಾವ ಮಟ್ಟ ಚರ್ಚೆ ಆಗಿತ್ತು ಅಂದರೆ PCM ಅಂತ ಅನ್ನೋ ಮಟ್ಟಿಗೆ ಚರ್ಚೆ ಆಗಿತ್ತು. ಸೊ ಅದರ ಹಿಂದೆ ಇರೋದೇ ಇವರು. ಸೊ ಸುನಿಲ್ ಕನಗೋಲು, ಹೌದು, ಸುನಿಲ್ ಕನಗೋಲು ಇದರಿಂದ ಇದ್ದಂಥವ್ರು. ಸೊ ಈ ಥರ ಏನಾಗುತ್ತೆ, ಯಾವುದೇ ಒಂದು ಯಶಸ್ವಿ ರಾಜಕಾರಣಿಗಳ ಹಿಂದೆ ಇತ್ತೀಚಿನ ವರ್ಷಗಳಲ್ಲಿ ಇಂತಹ ವ್ಯಕ್ತಿಗಳ ಸ್ಟ್ರಾಟಜಿಗಳು ಬೇಕಾಗಿದೆ ಅಂತ ಅನಿಸ್ತದೆ. ಮತ್ತು ಪ್ರತಿಯೊಬ್ಬರೂ ಸಹ ನೋಡಿ, ಯಾವುದೇ ಪಕ್ಷಗಳಾಗಲಿ ವ್ಯಕ್ತಿಯಾಗಲಿ ತಾವು ಪ್ರಚಾರ ಹೇಗೆ ಮಾಡಬೇಕು ಅನ್ನೋದು ಈಗ ವಿಭಿನ್ನವಾಗಿ ಶೈಲಿಯಾಗಿದೆ. ನಾವು ಒಂದೇ ರೀತಿಯಲ್ಲಿ ಹಳೆ ಪದ್ಧತಿಯಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದರೆ ನಾವು ಗೆಲ್ಲಲ್ಲ ಇನ್ನು. ಸೊ ನಾವು ಹೊಸ ಪದ್ಧತಿ, ಈಗ ಆಧುನಿಕ ತಕ್ಕಂತೆ ಏನು ತಂತ್ರಜ್ಞಾನಗಳು ಏನು ಬದಲಾವಣೆ ಆಗಿದೆ ಅದನ್ನು ಸದ್ಬಳಕೆ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಈಗ ಇತ್ತೀಚಿನ ದಿನ ನೋಡಿ, ಮೊದಲೇ ಕೇವಲ ರಾಜಕಾರಣಿಗಳು ಮಾತ್ರ ಬೀದಿ ಅಲ್ದು ಪಾಪ ಜನಗಳ ಜೊತೆ ಹೋಗಿ ಸಂಪರ್ಕ ಮಾಡಿ ಅವರಿಗೆ ನಾನೇನು ಮಾಡ್ತೀನಿ ಅಂತ ಪ್ರಣಾಳಿಕೆಯನ್ನು ಕೊಡ್ತಾಯಿದ್ರು. ಅದು ಈಗ ಪ್ರಣಾಳಿಕೆ ಜೊತೆಗೆ ಒಂದು ಸ್ಟ್ರಾಟಜಿನೂ ಬೇಕು. ನಾವು ಗೆಲ್ಲೋದಕ್ಕೆ ಏನು ಮಾಡಬೇಕು, ಒಬ್ಬ ನಮ್ಮ ಎದುರಾಳಿನ ಸೋಲಿಸೋದಕ್ಕೆ ಏನು ಮಾಡಬೇಕು, ಅಥವಾ ಅವ್ರನ್ನ ನಾವು ಸೋಲಿಸೋದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಲೋದಕ್ಕೆ ನಾವು ಏನು ಮಾಡಬೇಕು. ಸೊ ಅಂಥ ಸ್ಟ್ರಾಟಜಿಗಳು ತುಂಬಾ ವರ್ಕೌಟ್ ಆಗಿದೆ. ಅದು ಮತ್ತು ಇದು ಕೇವಲ 2 ತಿಂಗಳು 3 ತಿಂಗಳಿಂದ ಆಗಲ್ಲ, ಸುಮಾರು 1 ವರ್ಷದಿಂದನೂ ನಡ್ಕೊಂಡು ಬರ್ತಾ ಇರುತ್ತೆ ಯಾವ ರೀತಿ ಏನು. ಮತ್ತು ಇಂತಹ ಮಾಡಿರೋದ್ರಿಂದನೇ ಕೇರಳದಲ್ಲಿ ಬಹುಮತ ಪಡೆಯೋದಕ್ಕೆ ಕಾರಣ ಸುನಿಲ್ ಕನಗೋಲು. ನಮ್ಮ ಕರ್ನಾಟಕದಲ್ಲಿ ಬಹುಮತ ಪಡೆಯೋದಕ್ಕೆ ಕಾರಣ, ಕೇರಳದಲ್ಲಿ ಇಷ್ಟೊಂದು ಬಹುಮತ ಪಡೆಯೋದಕ್ಕೆ ಕಾರಣ ಸುನಿಲ್ ಕನಗೋಲು ಅವರು. ಸೊ ಅವರು ಸಹ ಭಾಳಷ್ಟು ಅದರಿಂದ ವರ್ಕೌಟ್ ಮಾಡಿ ಏನು ಕಾಂಗ್ರೆಸ್ ಅಭ್ಯರ್ಥಿಗಳ ಯಾವ ರೀತಿ ಗೆಲ್ಲಿಸಬೇಕು, ಸೊ ಅವರು ಹೇಗೆ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದು ಮಾಡಿ ಹಂಗಾಗಿ ಅಲ್ಲೂ ಸಹ ಕಾಂಗ್ರೆಸ್ನ ಆಡಳಿತ ಮಾಡೋಕ್ಕೆ ಸಾಧ್ಯ ಆಗಿದೆ ಅಲ್ಲಿ. ಓಕೆ, UDF ಗೆಲುವು ಸಾಧಿಸೋದಕ್ಕೂ ಕೇರಳದಲ್ಲಿ ಎಡರಂಗನ ಬೀಟ್ ಮಾಡಿ UDF ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಸುನಿಲ್ ಕನಗೋಲು ಅವರು ಕಾರಣ ಅನ್ನೋದು ನೀವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಅದೇ ರೀತಿಯಾಗಿ ಈ CM ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಲ್ಲಿ ಬಾದಾಮಿ ಮತ್ತು ವರುಣದಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದರೆ ಅದು ಜಾನ್ ಆರೋಗ್ಯ ಸ್ವಾಮಿ ಅಂತ ಮಾತುಗಳು ರಾಜಕೀಯ ಆಪ್ತ ವಲಯದಲ್ಲಿ ಮಾತ್ರ ಕೇಳಿ ಬರ್ತಾ ಇರತಕ್ಕಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ, ಹೌದು, ಅವಾಗ ಜಾನ್ ಆರೋಗ್ಯ ಸ್ವಾಮಿಯವರು ಕೆಲವೊಂದನ್ನು ಸ್ಟಡಿ ಮಾಡ್ತಾರೆ. ಅಂದರೆ ಅವರು ಅವಾಗ ಚಾಮುಂಡೇಶ್ವರಿ ಕ್ಷೇತ್ರ ನಿಲ್ಲಕ್ಕೆ ಹೋದ ಅಲ್ಲಿ ಸೋಲು ಖಚಿತ ಆಗುತ್ತೆ ಅನ್ನೋದು ಆ ಸ್ಟ್ರಾಟಜಿ ಮೂಲಕ ಗೊತ್ತಾದ ಮೇಲೆ 2 ಕ್ಷೇತ್ರ ನಿಂತ್ಕೊಳ್ಳೋದು ಉತ್ತಮ ಅಂತಾರೆ. ಅವ್ರು ಕೇವಲ 2 ಕ್ಷೇತ್ರ ಅಂತ ಹೇಳ್ತಾರೆ, ಆದರೆ ಇದೇ ಕ್ಷೇತ್ರ ಅಂತ ಆಯ್ಕೆ ಮಾಡಿ ಅಂತ ಹೇಳೋದಿಲ್ಲ. ಸೊ ಮತ್ತು ಅದಾದಮೇಲೆ ರಾಜಕೀಯವಾಗಿ ಯಾವ ಕ್ಷೇತ್ರ ನಮಗೆ ಹೋಲಿಕೆ ಆಗುತ್ತೆ ಅಂತ ಮತ್ತೊಂದು ಸಲ ಅಧ್ಯಯನ ಮಾಡಿ ಬಾದಾಮಿ ಕ್ಷೇತ್ರನ ಆಯ್ಕೆ ಮಾಡ್ಕೊತಾರೆ. ಆವಾಗ ಅವರು ಬಾದಾಮಿ ಕ್ಷೇತ್ರದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋದು. ಬಟ್ ಅವಕ್ಕೆ ಅವರು ಕೆಲವು ಸಲಹೆ ಕೊಡ್ತಾ ಹೋಗ್ತಾರೆ. ಸೊ ಆ ಸಲಹೆ ಮೇರೆಗೆ ಅವರು 2 ಕಡೆ ನಿಂತು ಗೆಲುವು ಸಾಧಿಸ್ತಾರೆ. ಸೊ ಅದು ಸಹ ಈಗ ಚರ್ಚೆಗೆ ಮುನ್ನೆಲೆಯಾಗಿದೆ. ಈ ವಿಜಯ್ ದಳಪತಿ ಏನು ಕೆಲಸ ಮಾಡಿದ್ದಾರೆ, ಸೊ ಆ ಕೆಲಸದ ಇವರೇ ಮಾಡಿದ್ದು ಗೊತ್ತಾದ ಮೇಲೆ ಸೊ ಇಲ್ಲೂ ಸಹ ಇವ್ರು ಮಾಡಿದ್ರು ಅನ್ನೋದು ಒಂದು ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಇವಾಗ ಅದು. ಓಕೆ, ಕೊನೆಯದಾಗಿ ನಾವು ಮಾತಾಡೋದಾದರೆ ಈ ಒಂದು ತಂತ್ರಗಾರಿಕೆ ಮತ್ತು ರಾಜಕೀಯ ತಂತ್ರಗಾರಿಕೆ ರೂಪಿಸುವವರ ಬಗ್ಗೆ ಮಾತಾಡೋದಾದರೆ ಸುನಿಲ್ ಕನಗೋಲು ಆಗಿರ್ಬೋದು ಅಥವಾ ಜಾನ್ ಆರೋಗ್ಯ ಸ್ವಾಮಿ ಆಗಿರ್ಬೋದು, ಪ್ರಶಾಂತ್ ಕಿಶೋರ್ ಆಗಿರ್ಬೋದು, ಅತ್ಯುತ್ತಮವಾಗಿ ತಂತ್ರಗಾರಿಕೆಯನ್ನು ರೂಪಿಸ್ಕೊಡ್ತಾ ಇದ್ದಾರೆ. ಮತ್ತು ಅವರು ರೂಪಿಸಿಕೊಟ್ಟಂಥ ಪಕ್ಷಗಳು ಕೂಡ ಅಧಿಕಾರದಲ್ಲಿ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ಆ ಬಂದ ಮೇಲೆ ಕೂಡ ಅವರಿಗೆ ಅತ್ಯುತ್ತಮವಾದ ಬಹುಮಾನ ರೂಪದಲ್ಲಿ ಕೆಲವೊಂದು ಹುದ್ದೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ CM ಸಿದ್ದರಾಮಯ್ಯನವರು 2023 ಎಲೆಕ್ಷನ್ ಆದಮೇಲೆ ಸುನಿಲ್ ಕನಗೋಲು ಅವರಿಗೆ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಗಳನ್ನ ಕೊಟ್ಟರು ಅಂತ
ಕೇಳಲ್ಪಟ್ಟಿದ್ವಿ. ಅದ್ರ ಬಗ್ಗೆ ಮಾತಾಡೋದಾದರೆ ಅದೊಂದು ಬಹುಮಾನನ ಅಥವಾ ಅವರಿಗೆ ಸಲಹೆಗಾರರಾಗಿ ನೇಮಿಸ್ಕೊಂಡಿತ್ತು ಏನಂತ ಹೇಳೋದು ಬಯಸ್ತೀವಿ. ಅದು ಸಲಹೆಗಾರರಾಗಿ ಯಾಕೆ ನೇಮಿಸ್ಕೊಂಡ್ರು ಅಂದರೆ ಬಹುಶಃ ನಿಮಗೆ ನೋಡಿ, ಚುನಾವಣೆ ನಾವು ಗೆಲ್ತೀವಿ ಅಥವಾ ಈ ಸ್ಟ್ರಾಟಜಿ ಮಾಡ್ತಾರೆ ಅಂದರೆ ಮುಖ್ಯಮಂತ್ರಿ ಆದ ನಂತರ ಅವರ ವರ್ಚಸ್ಸನ್ನ ಹೆಚ್ಚಿಸ್ಕೋಬೇಕಾಗುತ್ತೆ, ಜನಗಳ ಕೆಲವೊಂದು ಯೋಜನೆ ತಲುಪಿಸ್ಬೇಕಾಗತ್ತೆ. ಸೊ ನಿಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೋಬೇಕಾದರೂ ಸಹ ಸಲಹೆಗಳು ಬೇಕಲ್ಲ. ಸೊ ಈ ಥರ ವಿಭಿನ್ನವಾಗಿರ್ಬೇಕು ಸಲಹೆಗಳು. ನೀವು ಸಹಜವಾಗಿ ಕೊಡ್ತೀರಿ ಅಂದರೆ ಆ ಸಲಹೆಗಳು ವರ್ಕೌಟ್ ಆಗಲ್ಲ. ಸೊ ನೀವು ವಿಭಿನ್ನವಾಗಿ ಜನಾಕರ್ಷಣೀಯವಾಗಿದ್ದಾಗ ಮಾತ್ರನೇ ನೀವು ಆ ಸಲಹೆಗಳು ಜನಗಳಿಗೆ ಮುಟ್ಟೋಕ್ಕೆ ಸಾಧ್ಯ. ಅದೇ ಕಾರಣಕ್ಕಾಗಿ ಅವ್ರಿಗೆ ಸಲಹೆಗಾರ ಹುದ್ದೆ ಕೊಟ್ಟಿದ್ದರು, ಕೆಲವು ದಿನಗಳ ಕಾಲ ಇದ್ದರು. ಸೊ ಚುನಾವಣೆ ಎಲೆಕ್ಷನ್ ಹತ್ರ ಬಂತ ಅನ್ನೋ ಕಾರಣಕ್ಕಾಗಿ ಅವ್ರು ಕೇರಳಕ್ಕೆ ಹೋಗಿ ಅಲ್ಲಿ ಚುನಾವಣೆ ತಂತ್ರಗಾರಿಕೆನ ರೂಪಿಸ್ತಾರೆ ಅವರು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಅದರ ನೇತಾರರಾಗಿರ್ಬೋದು ಈ ಹಿಂದಿನಂತೆ ಹಳೆಯ ಪದ್ಧತಿಗಳನ್ನೇ ಅನುಸರಿಸದೆ ಚುನಾವಣಾ ತಂತ್ರಗಾರಿಕೆ, ಜಾತಿ ಸಮೀಕರಣ ಆಗಿರ್ಬೋದು ಅಥವಾ ಯುವಜನರಿಗೆ ಏನು ಬೇಕು ಏನು ಬೇಡ, ಸೋಷಿಯಲ್ ಮೀಡಿಯಾಗಳ ಮೂಲಕ ಯಾವ ರೀತಿ ನಾವು ಜನರನ್ನು ತಲುಪಬೇಕು, ಮತ್ತು ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ನಗರ ಪ್ರದೇಶ ಆಗಿರ್ಬೋದು, ನಾವು ಮತದಾರರ ಜೊತೆ ಅವರ ಮನಸ್ಥಿತಿಗೆ ತಕ್ಕಂತೆ ನಾವು ಯಾವ ರೀತಿ ವರ್ತಿಸಬೇಕು ಅನ್ನೋದೆಲ್ಲ ಕೂಡ ಇದೀಗ ಚುನಾವಣಾ ತಂತ್ರಗಾರಿಕೆಯಾಗಿದೆ. ಅದರಿಂದನೇ ಕೂಡ ಗೆಲ್ತಾ ಇರ್ತಕ್ಕಂಥದ್ದು. ಇಷ್ಟೊತ್ತು ಪ್ರಶಾಂತ್ ಕಿಶೋರ್ ಆಗಿರ್ಬೋದು, ಸುನೀಲ್ ಕನಗಲು ಆಗಿರ್ಬೋದು, ಜಾನ್ ಆರೋಗ್ಯಸ್ವಾಮಿ ಆಗಿರ್ಬೋದು, ಇಷ್ಟೊತ್ತು ಅವ್ರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಂತಹ ಪ್ರಭುಸ್ವಾಮಿ ನಟಕರ್ ಅವರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಣ. ಮತ್ತೊಂದು ವಿಚಾರವನ್ನು ನಾವು ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.